ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ರಾಯರ 353ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ 2ನೇ ದಿನದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅನ್ನಪ್ರಸಾದ ಸ್ವೀಕರಿಸಲು ಭಕ್ತರ ದಂಡೆ ಹರಿದು ಬಂದಿತ್ತು. ಇನ್ನು ಗುರುವಾರದಂದು 3ನೇ ಹಾಗೂ ಅಂತಿಮ ದಿನದ ರಾಯರ ಮಹೋತ್ಸವ ನಡೆಯಲಿದ್ದು 10,000ಕ್ಕೂ ಹೆಚ್ಚಿನ ರಾಯರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಇನ್ನು ಜೀವಜಲ ಕಾರ್ಯಪಡೆ ಅಧ್ಯಕ್ಷರು ಹಾಗೂ ಕೆರೆ ಹೆಬ್ಬಾರ್ ಖ್ಯಾತಿಯ ಶ್ರೀನಿವಾಸ್ ಹೆಬ್ಬಾರ್ ಮಾರ್ಗದರ್ಶನದ ಮತ್ತು ದೇವಾಲಯದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯುತ್ತಿದೆ. ವಿಶ್ವವಿಖ್ಯಾತ ಪ್ರಸಿದ್ಧ ಜೋಗ ಜಲಪಾತ ಅತ್ಯಂತ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಉನ್ನತ ಸ್ಥಾನದಲ್ಲಿದ್ದು ತನ್ನ ವಿಶಿಷ್ಟ ಸೌಂದರ್ಯದಿಂದ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ. ಅದರಲ್ಲೂ ಮಳೆಗಾಲದಲ್ಲಿ ಈ ಜೋಗದ ಸೊಬಗನ್ನು ಕಣ್ತುಂಬಿಕೊಳ್ಳಲು ರಾಜ್ಯ ಹೊರ ರಾಜ್ಯಗಳಿಂದ ಅಲ್ಲದೆ ದೇಶ ವಿದೇಶಗಳಿಂದಲೂ ಪ್ರವಾಸಿಗರ ದಂಡೆ ಹರಿದು ಬರುತ್ತದೆ. ಇನ್ನು ಈ ಜೋಗ ಜಲಪಾತ ನೈಸರ್ಗಿಕ ದತ್ತವಾದ ಪ್ರಕೃತಿಯ ಕೊಡುಗೆಯಾಗಿದ್ದು ಇಲ್ಲಿ ಮೊದಮೊದಲು ಜಲಪಾತ ವೀಕ್ಷಣೆ ಎಲ್ಲರಿಗೂ ಉಚಿತವಾಗಿತ್ತು. ನಂತರದಲ್ಲಿ ಈ ಪ್ರದೇಶದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮತ್ತು ಹಲವು ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಜೋಗ ನಿರ್ವಹಣಾ ಪ್ರಾಧಿಕಾರವು ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಿ ದರ ಫಲಕವನ್ನು ಅಳವಡಿಸಿತ್ತು. ಇದಕ್ಕೆ ಸಾರ್ವಜನಿಕರ ವಿರೋಧವೂ ವ್ಯಕ್ತವಾಗಿದ್ದು ಹಲವು ಸಂಘಟನೆಗಳು ಹೋರಾಟವನ್ನು ಸಹ ನಡೆಸಿದ್ದವು. ಆದರೆ ಈ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಸ್ವಚ್ಛತೆ, ಸೆಕ್ಯೂರಿಟಿ ವ್ಯವಸ್ಥೆಯ ಕಾರಣದಿಂದ ಈ ಶುಲ್ಕ ವಿಧಿಸುತ್ತಿರುವುದಾಗಿ ಜೋಗ ನಿರ್ವಹಣಾ ಪ್ರಾಧಿಕಾರ ಸಬೂಬು ನೀಡಿದ್ದರಿಂದ ಸಾರ್ವಜನಿಕರು ಹೋರಾಟವನ್ನು ಕೈಬಿಟ್ಟಿದ್ದರು ಮತ್ತು ಅದೇ ಪ್ರವೇಶ ಶುಲ್ಕದಲ್ಲಿ ಸಾರ್ವಜನಿಕರು ಪ್ರವೇಶ ಪಡೆದು ಜೋಗ ಜಲಪಾತ ವೀಕ್ಷಣೆ ಮಾಡಿ ಹೋಗುತ್ತಿದ್ದರು. ಆದರೆ ಇದೀಗ ಮತ್ತೆ ಪ್ರವೇಶ ಶುಲ್ಕ ಹೆಚ್ಚಳ ಮಾಡಿ ಹೊಸ ದರ ಫಲಕವನ್ನು ಅಳವಡಿಸಿದ್ದು ಅಲ್ಲದೆ ಜೋಗ ಜಲಪಾತ ವೀಕ್ಷಣೆಗೆ ಸಮಯ ಮಿತಿ ವಿಧಿಸಿದ್ದು ಅತ್ಯಂತ ಅವೈಜ್ಞಾನಿಕ ನಿಯಮ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತ. ನೋಡಿ, ಬಸ್ಸಿಗೆ ಮೊದಲು 150 ಇತ್ತು, 200 ರೂಪಾಯಿ ಮಾಡಿದ್ದಾರೆ. 75 ರೂಪಾಯಿ ಇತ್ತು, 100 ರೂಪಾಯಿ ಇತ್ತು, 150 ಮಾಡಿದ್ದಾರೆ. ವಿದೇಶಿ ಪ್ರವಾಸಿಗರು 50 ಇತ್ತು, 100 ರೂಪಾಯಿ ಮಾಡಿದ್ದಾರೆ. ಬಿಡಿ, ವಿದೇಶಿ ಪ್ರವಾಸಿಗರು ಕೊಡ್ತಾರೆ, ನಮಗೇನು ಬೇಜಾರಿಲ್ಲ. ಅದು 4 ಚಕ್ರಕ್ಕೆ 50 ರೂಪಾಯಿ ಇತ್ತು, 80 ರೂಪಾಯಿ ಮಾಡಿದ್ದಾರೆ. 1.5 ವರ್ಷ ಜಾಸ್ತಿ ಮಾಡಿದಾರಲ್ಲ. ಇಲ್ಲಿ ನೋಡಿ, ಇದೆಷ್ಟು ಏನಿದೆ ಎಲ್ಲ ಮಾಡಿದ್ದಾರೆ. ಕ್ಯಾಮ್ರಾ ಹಾಕಿದ್ದಾರೆ. ಇಲ್ಲಿ ನಿಂತು ಕ್ಯಾಮ್ರಾ ನಿಂತು ಪ್ರತಿಯೊಂದು ಕ್ಯಾಮ್ರಾ ಚೆಕ್ ಮಾಡೋದು ಇವ್ರಿಗೆ ಆಗದೇ ಇರೋ ಕೆಲಸ. ದುಡ್ಡು ವಸೂಲಿ ಮಾಡೋಕ್ಕೆ ಇವ್ರಿಗೆ ಪುರ್ಸೋತಿರಲ್ಲ. ಇನ್ನು ಕ್ಯಾಮ್ರಾ ಇಲ್ಲಿ ಚೆಕ್ ಮಾಡ್ತಾರೆ ಇವರು. ಆಮೇಲೆ ಡ್ರೋನ್ ಮಾಡಿದ್ದಾರೆ, ಒಳ್ಳೆಯದಾಯಿತು. ಸ್ವಾತಂತ್ರ್ಯ ಹೋರಾಟಗಾರ ಕೊಟ್ಟಿದ್ದಾರೆ, ನಿಜವಾಗೂ ಧನ್ಯವಾದ ಹೇಳ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಪತ್ರಿಕಾ ವರದಿಗಾರರೆಲ್ಲ ಕೊಟ್ಟಿದ್ದಾರೆ. ಓಕೆ, ಇದ್ರ ನೋಡಿ, ಇಲ್ಲೊಂದು ಲೈನ್ ಇದೆ, ಕಾಲಮ್ ನಂಬರ್ 3, ವಾಹನಗಳಿಗೆ ಟಿಕೆಟ್ ಪಡೆದ 2 ಗಂಟೆ ಒಳಗಡೆ ಹೊರಗಡೆ ಬರಬೇಕು ಅಂತ. ಜಿಲ್ಲಾಧಿಕಾರಿಗಳು ಮಳೆಗಾಲದಲ್ಲಿ ಬಂದ್ಬಿಟ್ಟು ಫ್ಯಾನ್ ಹಾಕ್ತಾರ ಮಂಜುಗಳಿಗೆಲ್ಲ ಹೋಗ್ಲಿಕ್ಕೆ, ಜೋಗ ನೋಡ್ಲಿಕ್ಕೆ. ಬೆಳಿಗ್ಗೆ ನಿಂತರೂ ಸಾಯಂಕಾಲ ತನಕ ಕಾಣೋದಿಲ್ಲ ಜೋಗ. ಇವ್ರು 2 ಗಂಟೆಯಲ್ಲಿ ಹೋಗಿ ಅಂತಾರಂತಲ್ಲ. ಇವ್ರು ನಿರ್ಮಿಸಿದ್ದು ಅದು ಜೋಗ ಜಲಪಾತ, ಪ್ರಕೃತಿ ನಿರ್ಮಿಸಿದ್ದು. ಪ್ರಕೃತಿ ಯಾವಾಗ ಅದಕ್ಕೆ ದರ್ಶನ ಕೊಡುತ್ತೋ ಅವಾಗ ನೋಡ್ಕೊಂಡು ಹೋಗ್ತಾರೆ ಜನ. ಅದನ್ನು ಇವ್ರು 2 ಗಂಟೆ ನಿಗದಿಪಡಿಸಲಿಕ್ಕೆ ಇವ್ರು ಯಾರು? ಆಮೇಲೆ ಈ ಕರ್ನಾಟಕದಲ್ಲಿ ಎಲ್ಲೂ ಪ್ರವಾಸೋದ್ಯಮದಲ್ಲಿ ಸಮಯ ನಿಗದಿಪಡಿಸಿದ್ದು ಎಲ್ಲೂ ಇಲ್ಲ. ಇವರೊಬ್ಬರೇ ಅವೈಜ್ಞಾನಿಕವಾಗಿ ಅಂದ್ರೆ ಅವೈಜ್ಞಾನಿಕವಾಗಿ ಪಡಿಸಿದ್ದಾರೆ. ಇನ್ನು ಜೋಗ ಜಲಪಾತ ಪ್ರದೇಶದಲ್ಲಿ ಅಭಿವೃದ್ಧಿಗಾಗಿ ಇದೀಗ ಜೋಗ ನಿರ್ವಹಣಾ ಪ್ರಾಧಿಕಾರದಿಂದ ಸಾವಿರಾರು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದ್ದು ಅಭಿವೃದ್ಧಿ ಕಾರ್ಯವೂ ಸಹ ಭರದಿಂದ ಸಾಗಿದೆ. ಈ ಬಗ್ಗೆ ಸಾರ್ವಜನಿಕರ ಬೆಂಬಲವೂ ಸಹ ಇದೆ. ಆದರೆ ಪ್ರವೇಶ ದರ ಹೆಚ್ಚಳದ ಕುರಿತು ಎಲ್ಲರ ವಿರೋಧವೂ ಇದ್ದು ಕರ್ನಾಟಕದ ಎಲ್ಲಾ ಪ್ರವಾಸಿ ತಾಣಗಳಲ್ಲಿ ಕೇವಲ ಪಾರ್ಕಿಂಗ್ ಶುಲ್ಕವನ್ನು ನಿಗದಿಪಡಿಸಿದ್ದರೆ ಜೋಗ ಪ್ರವಾಸಿ ತಾಣದಲ್ಲಿ ಮಾತ್ರ ವಾಹನದ ಪಾರ್ಕಿಂಗ್ ಶುಲ್ಕದ ಜೊತೆ ವಾಹನದಲ್ಲಿ ಬರುವ ಜನರಿಗೂ ಸಹ ಶುಲ್ಕ ವಿಧಿಸುತ್ತಿರುವುದು ಇತಿಹಾಸವೇ ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಅಲ್ಲದೆ ಈ ಪ್ರದೇಶದಲ್ಲಿ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಆದರೂ ಈ ದುಬಾರಿ ಪ್ರವೇಶ ಶುಲ್ಕದ ದರಫಲಕ ಅಳವಡಿಸುತ್ತಿರುವುದು ಎಷ್ಟು ಸರಿ ಎನ್ನುವುದು ಎಲ್ಲರ ಅಭಿಪ್ರಾಯವಾಗಿದೆ. ಇನ್ನು ಈ ಕುರಿತು ಜೋಗ ಕರ್ಗಲ್ ಟೋಲ್ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಮತ್ತು ವರದಿಗಾರರಾದ ರಾಜ್ಕುಮಾರ್ ಅವರು ಸಹ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಂ ಡಿಪಾರ್ಟ್ಮೆಂಟ್ ಇವರು ಇವತ್ತು ಹೊಸ ಬೋರ್ಡನ್ನು ಫಿಕ್ಸ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಹೇಗೆ ಅಂತಂದರೆ ಈಗಾಗಲೇ ಇರೋವಂಥ ರೇಟೇ ಜಾಸ್ತಿ ಆಗಿದೆ. ಈಗಾಗಲೇ ಒಂದು ಕಾರಿಗೆ ಹೆಚ್ಚು ಕಮ್ಮಿ 100-120 ತಲೆ ಮೇಲೆಲ್ಲ ಹೋಗುತ್ತೆ. ಇನ್ನೂ ಅಭಿವೃದ್ಧಿನೇ ಆಗಿಲ್ಲ. ತಾವು ರೈಟ್ ಜಾಸ್ತಿ ಮಾಡಿದ್ದು ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಹಾಗಾಗಿ ಈಗ ತಾವು ಈಗೇನು ಅಳವಡಿಸ್ತಾ ಇದ್ದಾರೆ ಸರ್, ಅದು ಈಗ ಬೇಡ ಅನ್ನೋದು ನಮ್ಮದು ಅಭಿಪ್ರಾಯ, ಸಾರ್ವಜನಿಕವಾಗಿ ನಮ್ಮದು ಅಭಿಪ್ರಾಯ. ನಿಮ್ದು ಏನಾದ್ರು ಇದ್ರೆ ಮನವಿ ಕೊಟ್ರೆ ಪ್ರಾಧಿಕಾರದ ಅಧ್ಯಕ್ಷರು DC ಇದ್ದಾರೆ, ಅವ್ರ ಗಮನಕ್ಕೆ ತಂದು ನಿರ್ಧಾರ ಅವ್ರು ನೋಡಿ. ಜಿಲ್ಲಾಧಿಕಾರಿಗಳಿಗೆ ನಾನು ನೇರವಾಗಿ ಮನವಿ ಮಾಡ್ತೇನೆ, ತಾವು ಶಿವಮೊಗ್ಗ ಜಿಲ್ಲೆ DC ಕಚೇರಿಯಲ್ಲಿ ಕೂತ್ಕೊಂಡು ನೀವು ಎಲ್ಲ ತೀರ್ಮಾನ ಮಾಡ್ತೀರಾ. ಸ್ಥಳ ಪರಿಶೀಲನೆ ಮಾಡಿ, ಪ್ರವಾಸಿಗರಿಗೆ ಏನು ಅನುಕೂಲ ಕೊಟ್ಟಿದ್ರು ಅನ್ನೋದು ಫಸ್ಟು ಮಂದಟ್ಟು ಮಾಡ್ಕೊಳ್ಳಿ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ, ಈ ಹಾಕಿರೋಂಥ ಹೊಸ ಶುಲ್ಕ ಬೋರ್ಡ್ ಏನಿದೆ ಅದನ್ನು ಅಳವಡಿಸಬೇಡಿ. ಅಳವಡಿಸಿದ್ರು ಕಾರ್ಯಗತ ಮಾಡಬೇಡಿ. ಇದಕ್ಕೆ ನಮ್ಮ ವಿರೋಧ ಇದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಉಗ್ರ ಹೋರಾಟನ ಮಾಡಲಿಕ್ಕೂ ನಾವು ತಯಾರಾಗಿದ್ದೇವೆ. ಹಂಗೇನಾರು ಆದರೆ ಕಾನೂನು ರೀತಿ ಹೋರಾಟ ಮಾಡಲಿಕ್ಕೂ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಲಿಕ್ಕೆ ತಮ್ಮಲ್ಲಿ ಇಚ್ಛೆ ಪಡ್ತೇನೆ. ವಾಹನ ಚಾಲನೆ ಮಾಡುವ ವೇಳೆ ಮೊಬೈಲ್ ಬಳಕೆ ಮಾಡಿ ಸಂಚಾರ ನಿಯಮ ಉಲ್ಲಂಘಿಸಿದ ವಾಹನ ಸವಾರರ ವಿರುದ್ಧ ಒಟ್ಟು 11 ಪ್ರಕರಣಗಳನ್ನು ದಾಖಲಿಸಿ 18,000 ರೂಪಾಯಿ ಮತ್ತು ಅಪಾಯಕಾರಿಯಾಗಿ ವಾಹನ ಚಾಲನೆ ಮಾಡಿದ 3 ಜನ ಸವಾರರಿಗೆ 3,000 ರೂಪಾಯಿ, ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದ ಇಬ್ಬರಿಗೆ 2,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಹಾಗೂ ಸವಾರರ ವಾಹನ ಚಾಲನಾ ಲೈಸೆನ್ಸ್ ರದ್ದುಗೊಳಿಸುವಂತೆ ಶಿರಸಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಇನ್ನು ಶಿರಸಿ ಉಪವಿಭಾಗದ ಡಿಎಸ್ಪಿ ಗಣೇಶ್ ಕೆಎಲ್, ಶಿರಸಿ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಶಿರಸಿ ನಗರ ಠಾಣೆಯ PSI ನಾಗಪ್ಪ ಬಿ ನೇತೃತ್ವದಲ್ಲಿ ASI ನಾರಾಯಣ್ ರಾಥೋಡ್ ಮತ್ತು ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಮುನ್ಗುನ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ಏರ್ಪಟ್ಟಿದ್ದು, ಅಧ್ಯಕ್ಷರಾಗಿ ಜಯಸುಧಾ ಬಸವರಾಜ್ ಭೋವಿ ಹಾಗೂ ಉಪಾಧ್ಯಕ್ಷರಾಗಿ ರಹಿಮಾ ಬಾನು ರಾಜೇಶ್ ಸಾಬ್ ಕುಂಕೂರು ಚುನಾಯಿತಗೊಳ್ಳುವ ಮೂಲಕ ಪಟ್ಟಣ ಪಂಚಾಯತ್ ಅಧಿಕಾರ ಚುಕ್ಕಾಣಿ ಕಾಂಗ್ರೆಸ್ ಕೈಯಲ್ಲಿ ಹಿಡಿದಿದೆ. ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ಶಕುಂತಲಾ ನಾಯ್ಕ್ ಹಾಗೂ ಕಾಂಗ್ರೆಸ್ ಬೆಂಬಲದೊಂದಿಗೆ ಬಿಜೆಪಿಯ ಜಯಸುಧಾ ಭೋವಿ ಅವರು ನಾಮಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ರಹಿಮಾ ಬಾನು ಕುಂಕೂರ್, ಬಿಜೆಪಿಯಿಂದ ರಾಜೇಶ್ವರಿ ಅಂಗಡಿ ನಾಮಪತ್ರ ಸಲ್ಲಿಸಿದರು. ಒಟ್ಟು 19 ಸದಸ್ಯ ಬಲದ ಪಟ್ಟಣ ಪಂಚಾಯತ್ನ ಎಲ್ಲ ಸದಸ್ಯರು ಈ ವೇಳೆ ಭಾಗವಹಿಸಿದ್ದರು. ಇನ್ನು ಕಾಂಗ್ರೆಸ್ನಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ನಾಮಪತ್ರ ಸಲ್ಲಿಸಿದ 2 ಸದಸ್ಯರು ತಲಾ 12 ಮತಗಳನ್ನು ಪಡೆದರು. ಹಾಗೂ ಬಿಜೆಪಿಯಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ನಾಮಪತ್ರ ಸಲ್ಲಿಸಿದ 2 ಸದಸ್ಯರಿಗೆ ತಲಾ 7 ಮತಗಳು ಮತ್ತು ಲೋಕಸಭಾ ಸದಸ್ಯರ 1 ಮತ ಸೇರಿಸಿ ಒಟ್ಟು 8 ಮತಗಳು ಪಡೆಯುವುದರ ಮೂಲಕ ಪರಾಭವಗೊಂಡರು. ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಜಯಸುಧಾ ಅಧ್ಯಕ್ಷರಾಗಿ ಹಾಗೂ ರಹಿಮಾ ಬಾನು ಕುಂಕೂರು ಉಪಾಧ್ಯಕ್ಷರಾಗಿ ಜಯಶಾಲಿಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ಶಂಕರ್ ಗೌಡಿ ಘೋಷಿಸುತ್ತಿದ್ದಂತೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಚುನಾವಣೆಯ ಮತದಾನದಲ್ಲಿ ಭಾಗವಹಿಸಿದ್ದರೂ ಯಾರ ಪರವಾಗಿಯೂ ಮತ ನೀಡಲಿಲ್ಲ. ಇನ್ನು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಯಾರು ಎಂದು ಘೋಷಣೆಯಾಗುತ್ತಿದ್ದಂತೆ ಚುನಾವಣಾ ಕೇಂದ್ರದಿಂದ ದೂರ ಕುಳಿತಿದ್ದ ಕಾಂಗ್ರೆಸ್ನ ನಾಯಕರು, ಧುರೀಣರು, ಕಾರ್ಯಕರ್ತರು ಒಳಗೆ ಬಂದು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ, ಶಿವರಾಮ್ ಹೆಬ್ಬಾರ್ ಅವರಿಗೆ ಜಯವಾಗಲಿ ಎಂಬ ಘೋಷಣೆಯನ್ನು ಕೂಗಿದರು. ಇನ್ನು ಈ ವಿಜಯದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ಕೆಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್ ಅವರಿಗೆ ಕಾರ್ಯಕರ್ತರು ಹೆಗಲ ಮೇಲೆ ಹೊತ್ತು ಕುಣಿದರು. ಈ ವೇಳೆ ಶಾಸಕ ಶಿವರಾಮ್ ಹೆಬ್ಬಾರ್, ಮಾಜಿ ಶಾಸಕ ವಿಎಸ್ ಪಾಟೀಲ್, ವಿವೇಕ್ ಹೆಬ್ಬಾರ್, ಜ್ಞಾನೇಶ್ವರ್ ಗುಡಿಯಾಳ್, HM ನಾಯಕ್, ಮೊಹಮ್ಮದ್ ಗೌಸ್ ದುಂಡಶಿ, ಕೃಷ್ಣ ಹೀರಲಿ ಸೇರಿದಂತೆ ಪಟ್ಟಣ ಪಂಚಾಯತ್ನ ಸದಸ್ಯರು ಉಪಸ್ಥಿತರಿದ್ದರು. ಶ್ರೀ ರಾಘವೇಂದ್ರ ಮಠ ಶಿರಸಿ ಶ್ರೀರಾಯರ 353ನೇ ಆರಾಧನಾ ಮಹೋತ್ಸವ. ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವವು ಇದೇ ಬರುವ ಆಗಸ್ಟ್ 20ರ ಮಂಗಳವಾರ, 21ರ ಬುಧವಾರ ಮತ್ತು 22 ಗುರುವಾರದಂದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದೆ.
ಆ ದಿನಗಳಲ್ಲಿ ಪ್ರತಿದಿನ ಮುಂಜಾನೆ ಧಾರ್ಮಿಕ ಕಾರ್ಯಕ್ರಮ, ಮಧ್ಯಾಹ್ನ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಆರಾಧನಾ ಮಹೋತ್ಸವದಂದು ನಡೆಯಲಿರುವ ವಿವಿಧ ಸೇವಾ ವಿವರಗಳಿಗೆ ಮಠದ ಕಾರ್ಯಾಲಯವನ್ನು ಸಂಪರ್ಕಿಸಲು ಕೋರಲಾಗಿದೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವವರು ಅಧ್ಯಕ್ಷರು ಮತ್ತು ಸದಸ್ಯರು, ಶ್ರೀ ರಾಘವೇಂದ್ರ ಸೇವಾ ಸಮಿತಿ, ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಶಿರಸಿ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಆಯ್ಕೆಯಾದರೂ ಕಾಂಗ್ರೆಸ್ ಮೂಲಕವೇ ಗುರುತಿಸಿಕೊಳ್ಳುತ್ತಿದ್ದು, ಈ ಹಿಂದೆ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಮತದಾನ ಮಾಡದೆ ತಟಸ್ಥವಾಗಿ ಉಳಿದಿದ್ದರು. ಇದರ ಬೆನ್ನಲ್ಲೇ ಇದೀಗ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದೆ. ಇನ್ನು ಯಲ್ಲಾಪುರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಚುನಾವಣೆಯಲ್ಲಿ ಮತದಾನದ ಹಕ್ಕು ಹೊಂದಿರುವ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪರ ಮತ ಹಾಕುವ ಹಾಗೂ ಕಾಂಗ್ರೆಸ್ ಬೆಂಬಲಿತ ವ್ಯಕ್ತಿಗಳನ್ನು ಗೆಲ್ಲಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಶಾಸಕ ಹೆಬ್ಬಾರ್ ಅವರಿಗೆ ವಿಪ್ ಜಾರಿ ಮಾಡಿದ್ದಾರೆ. ಇನ್ನು ವಿಪ್ ನಲ್ಲಿ ಬಿಜೆಪಿ ಪಕ್ಷದ ಚಿಹ್ನೆಯಡಿ ಗೆದ್ದ ಹೆಬ್ಬಾರ್ ಅವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮಾತ್ರ ಬೆಂಬಲ ನೀಡುವಂತೆ ಸೂಚಿಸಿ ವಿಪ್ ಜಾರಿ ಮಾಡಲಾಗಿದೆ. ಇದರ ಜೊತೆಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಕಲ್ಪನಾ ಗಜಾನನ್ ನಾಯ್ಕ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮೇಶ್ವರ್ ನಾಯ್ಕ್ ಅವರಿಗೆ ಮತ ನೀಡಬೇಕು ಎಂದು ವಿಪ್ ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ವಿಪ್ ನನ್ನು ಶಾಸಕರಿಗೆ ನೀಡಲು ಹೋದ ಬಿಜೆಪಿಗರಿಗೆ ಹೆಬ್ಬಾರ್ ಸಿಕ್ಕಿಲ್ಲ. ಇದಲ್ಲದೆ ಅವರ ಸರ್ಕಾರಿ ಕಚೇರಿಗೂ ತೆರಳಿದರೂ ಕಚೇರಿ ಬೀಗ ಹಾಕಿದ್ದರಿಂದ ಕಚೇರಿ ಬಾಗಿಲಿಗೆ ವಿಪ್ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ಮಹಾಭಾರತ ಯುದ್ಧ ನಿರ್ಣಯವಾದಾಗ ದುರ್ಯೋಧನ ಹಾಗೂ ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಹಾಯ ಕೇಳಲು ಹೋದಾಗ ದುರ್ಯೋಧನನು ಗರ್ವದಿಂದ ಕೃಷ್ಣನ ಬಳಿ ಕುಳಿತು ಅರ್ಜುನ ದಾಸ ಭಾವದಿಂದ ಕೃಷ್ಣನ ಪಾದದ ಕೆಳಗೆ ಕುಳಿತು ಗೆಲುವಿಗೆ ಕಾರಣನಾದ ಎಂದು ಶಿರಸಿಯ ದೈವಜ್ಞ ಸಭಾಭವನದಲ್ಲಿ ಚಾತುರ್ಮಾಸ್ಯ ವ್ರತದಲ್ಲಿರುವ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಆಶೀರ್ವಚನದಲ್ಲಿ ನುಡಿದರು. अर्जुन बसना भाऊ बॉड भाऊ गेलो पाय पोटा मोडता थोडे वेळ जाले कृष्ण परमात्मा त्यांना दुर्योधनाला आलेले हांव पयलयना ह्यो चक्की चलता असतो. ಸಿದ್ದಾಪುರ ತಾಲೂಕಿನ ಅಡಿಕೆ ಬೆಳೆಗಾರರ ರೈತರ ಹೆಮ್ಮೆಯ ನಮ್ಮ ಸಂಘವು 77 ಸಾರ್ಥಕ ವಸಂತಗಳನ್ನು ಪೂರೈಸಿ 78ನೇ ವರ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಮಾರ್ಚ್ 31ಕ್ಕೆ ಮುಗಿದ ಆರ್ಥಿಕ ವರ್ಷ 2023-24ನೇ ಸಾಲಿನಲ್ಲಿ ನಿಧಿಗಳನ್ನು ತೆಗೆದಿರಿಸಿದ ನಂತರದಲ್ಲಿ 4.34 ಕೋಟಿ ರೂಪಾಯಿ ನಿಕ್ಕಿ ಲಾಭ ಗಳಿಸಿದೆ ಎಂದು ಟಿಎಂಎಸ್ ಅಧ್ಯಕ್ಷ ಆರ್ಎಂ ಹೆಗಡೆ ಬಾಳೆಸರ ತಿಳಿಸಿದ್ದಾರೆ. ಸಂಸ್ಥೆ ಸಭಾಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಕಾನಸೂರು ಹಾಗೂ ಶಿರಸಿಯಲ್ಲಿ ಶಾಖೆಗಳನ್ನು ಹೊಂದಿರುವ ನಮ್ಮ ಸಂಘ 2023-24ನೇ ಸಾಲಿನಲ್ಲಿ 56,554 ಕ್ವಿಂಟಾಲ್ ಅಡಿಕೆ, 389 ಕ್ವಿಂಟಾಲ್ ಮೆಣಸು ಹಾಗೂ 2,792 ಕ್ವಿಂಟಾಲ್ ಹಸಿ ಅಡಿಕೆ ವಿಕ್ರಿ ಮಾಡಿದ್ದು, ಸಂಘದ ವಹಿವಾಟು 233.05 ಕೋಟಿಯಾಗಿದೆ ಹಾಗೂ ದುಡಿಯುವ ಬಂಡವಾಳ 218.61 ಕೋಟಿಗೂ ಅಧಿಕವಾಗಿದೆ. ಸಂಚಿತ ನಿಧಿಗಳ ಮೊತ್ತ 60.79 ಕೋಟಿಯಷ್ಟಿದ್ದು 108.29 ಕೋಟಿ ಠೇವುಗಳನ್ನು ಸಂಗ್ರಹಿಸಲಾಗಿದೆ. ಅಂತೆಯೇ ವರದಿಯ ವರ್ಷದಲ್ಲಿ ಕೇಂದ್ರ ಕಚೇರಿಯಲ್ಲಿ 3.39 ಕೋಟಿ, ಕಾನ್ಸೂರು ಕಚೇರಿಯಲ್ಲಿ 15.31 ಲಕ್ಷ, ಮಾರಾಟ ಮಳಿಗೆ ಶಿರಸಿಯಲ್ಲಿ 84.01 ಲಕ್ಷ, ಕೃಷಿ ವಿಭಾಗದಲ್ಲಿ 13.73 ಲಕ್ಷ, ದವಸ ಧಾನ್ಯ ವಿಭಾಗದಲ್ಲಿ 13.27 ಲಕ್ಷ, ಸೇವಾ ವಿಭಾಗದಲ್ಲಿ 35,000 ಲಾಭ ಗಳಿಸಿದ್ದು, ಔಷಧಿ ವಿಭಾಗದಲ್ಲಿ 4.81 ಲಕ್ಷ, ಅಡಿಕೆ ಖರೀದಿ ವಿಭಾಗದಲ್ಲಿ 5.05 ಲಕ್ಷ, ದವಸ ಧಾನ್ಯ ಎಪಿಎಂಸಿ ವಿಭಾಗದಲ್ಲಿ 1.3 ಲಕ್ಷ, ನಿಯಂತ್ರಣ ವಿಭಾಗದಲ್ಲಿ 2.50 ಲಕ್ಷ, ಅಕ್ಕಿ ಗಿರಣಿ ವಿಭಾಗದಲ್ಲಿ 1.87 ಲಕ್ಷ ಹಾಗೂ ಕಟ್ಟಡ ಸಾಮಗ್ರಿ ವಿಭಾಗದಲ್ಲಿ 16.88 ಲಕ್ಷ ಹಾನಿ ಅನುಭವಿಸಿದ್ದು, ಒಟ್ಟಾರೆ 4.34 ಕೋಟಿ ನಿಕ್ಕಿ ಲಾಭ ಗಳಿಸಿದೆ. ಇನ್ನು 2023-24ನೇ ಸಾಲಿನಲ್ಲಿ ಮೊದಲ ಬಾರಿಗೆ ಲಾಭದಲ್ಲಿ ಸದಸ್ಯರಿಗೆ 15% ಡಿವಿಡೆಂಡ್ ಹಂಚಿಕೆ ಮಾಡಲು ಆಡಳಿತ ಮಂಡಳಿಯು ನಿರ್ಧರಿಸಿದೆ ಎಂದರು. ಇನ್ನು ಆಗಸ್ಟ್ 24ರ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಸಂಘದ ವ್ಯಾಪಾರಾಂಗಣದಲ್ಲಿ ವಾರ್ಷಿಕ ಸಾಧಾರಣ ಸಭೆಯನ್ನು ಕರೆಯಲಾಗಿದೆ. ಆಗಸ್ಟ್
22ರ ಗುರುವಾರ ಸಂಜೆ 5 ಗಂಟೆಗೆ ಕಾನಸೂರು ಶಾಖೆ ಕಾರ್ಯಾಲಯದಲ್ಲಿ ಸಹಕಾರಿ ಸಭೆಯನ್ನು ಕರೆಯಲಾಗಿದೆ. ಈ ಸಂದರ್ಭದಲ್ಲಿ ಕೆಲವು ಆಯ್ದ ಹಿರಿಯ ಸದಸ್ಯರನ್ನು ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಸಭೆಗೆ ಆಗಮಿಸಬೇಕಾಗಿ ತಿಳಿಸಿದರು. ಇನ್ನು ಆಗಸ್ಟ್ 24ರಂದು ಸರ್ವಸಾಧಾರಣ ಸಭೆ ನಂತರದಲ್ಲಿ ಯಕ್ಷಸಿರಿ ಬೆಂಗಳೂರು ಇವರಿಂದ ಕೃಷ್ಣಾರ್ಜುನ ಕಾಳಗ ಸಮಯಮಿತಿ ಪೌರಾಣಿಕ ಯಕ್ಷಗಾನ ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಸಂಸ್ಥೆಯ ನಿರ್ದೇಶಕರು, ಪ್ರಧಾನ ವ್ಯವಸ್ಥಾಪಕರಾದ ಸತೀಶ್ ಹೆಗಡೆ ಉಪಸ್ಥಿತರಿದ್ದರು.